ಬೈ ಎಲೆಕ್ಷನ್ ಬೆನ್ನಲ್ಲೇ ಸಂಪುಟ ವಿಸ್ತರಣೆ ಕಸರತ್ತು. ಸಚಿವ ಸ್ಥಾನಕ್ಕಾಗಿ ಶಾಸಕರಿಂದ ಮತ್ತೆ ಡೆಲ್ಲಿ ಟೂರ್. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಪವರ್ ಶೇರಿಂಗ್. ರಾಜ್ಯದಲ್ಲಿ ಉಪ ಚುನಾವಣೆ ಮುಕ್ತಾಯಗೊಂಡ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಚಟುವಟಿಕೆಗಳು ಗರಿಗೆದರಿಕೊಂಡಿವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಪುನಃ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರ್ಣಗೊಳಿಸುತ್ತಾ ಇರುವ ಹಿನ್ನೆಲೆಯಲ್ಲಿ ಶೀಘ್ರವಾಗಿ ಸಂಪುಟ ಪುನರ್ರಚನೆ ನಡೆಸುವಂತೆ ಹೈಕಮಾಂಡ್ಗೆ ಒತ್ತಾಯಿಸಲು ಸುಮಾರು 25 ಶಾಸಕರ ತಂಡ ದೆಹಲಿ ಟೂರ್ ಅನ್ನು ಕೈಗೊಂಡಿದ್ದಾರೆ. ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಶಾಸಕರಾದ ಪುಟ್ಟರಂಗ ಶೆಟ್ಟಿ, ಸುಬ್ಬಾರೆಡ್ಡಿ, ಶಾಂತನಗೌಡ, ಜಿಟಿ ಪಾಟೀಲ್, ಕೃಷ್ಣಮೂರ್ತಿ, ಜಿಎನ್ ಪಾಟೀಲ್, ಯಶವಂತರಾಯಗೌಡ, ಕ್ಷರಾಕ್ಷರಿ, ನಾರಾಯಣಸ್ವಾಮಿ, ಅಪ್ಪಾಜಿ ನಾಡಗೌಡ, ಲಕ್ಷ್ಮಣ್ ಸವದಿ, ಪ್ರಿಯಾಕೃಷ್ಣ, ಬಿಆರ್ ಪಾಟೀಲ್, ವಿನಯ್ ಕುಲಕರ್ಣಿ, ರಿಜ್ವಾನ್ ಅರ್ಷದ್ ಸೇರಿ ಸುಮಾರು 25 ಶಾಸಕರು ದೆಹಲಿ ಟೂರ್ ಅನ್ನು ಕೈಗೊಂಡಿದ್ದಾರೆ. ಇನ್ನು ಈ ಶಾಸಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿ ಸಚಿವ ಸ್ಥಾನವನ್ನ ನೀಡುವಂತೆ ಒತ್ತಡವನ್ನ ಹೇರಲಿದ್ದಾರೆ. ಇನ್ನು ದೆಹಲಿ ಪ್ರವಾಸಕ್ಕೂ ಮುನ್ನ ತಿಪಟೂರು ಶಾಸಕ ಕ್ಷರಾಕ್ಷರಿ ಮಾತನಾಡಿ 3 ಬಾರಿ ಗೆದ್ದು ಶಾಸಕನಾಗಿದ್ದಾನೆ. ಲಿಂಗಾಯತ ಕೋಟಾದಡಿ ಸಚಿವ ಸ್ಥಾನ ನೀಡುವಂತೆ ಕ್ಷರಾಕ್ಷರಿ ಬೇಡಿಕೆಯನ್ನ ಇಟ್ಟಿದ್ದಾರೆ. 30 ಜನ ಶಾಸಕರು 3 ಬಾರಿ ಮತ್ತೆ ಅದಕ್ಕಿಂತ ಹೆಚ್ಚು ಚುನಾಯಿತರಾಗಿರ್ತಕ್ಕಂಥವ್ರು ಎಐಸಿಸಿ ಮುಖ್ಯಸ್ಥರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಬದಲಾವಣೆ ಮಾಡ್ತಕ್ಕಂಥ ವಾತಾವರಣ ಇತ್ತು. 3 ವರ್ಷ ಆದರೂ ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ ಎಐಸಿಸಿ ವರಿಷ್ಠರನ್ನ, ಎಐಸಿಸಿ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಎಲ್ಲ ವರಿಷ್ಠರನ್ನ ಭೇಟಿ ಮಾಡಿ ರೀಶಫಲ್ ಮಾಡಿ, ಯಾರನ್ನಾದರೂ ಮಾಡಿ, ಇಂಥವ್ರನ್ನೇ ಮಾಡಬೇಕು ಅಂತ ಏನಿಲ್ಲ ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. 3 ವರ್ಷ ಆಗಿದೆ. ಆಸೆ ಇಟ್ಕೊಂಡಿದ್ದೀವಿ. ಯಾಕೆಂದರೆ ನಾವೀಗ ಹಳೆ ಮೈಸೂರಿನಲ್ಲಿ 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಇಬ್ಬರೇ ಇವ್ರು ಗೆದ್ದಿರೋದು. ಸೊ ಅದರಲ್ಲಿ ಫಸ್ಟ್ ಟೈಮು ಮಾದೇವ ಪ್ರಸಾದ್ ಸನ್ ಗಣೇಶ್ ಪ್ರಸಾದ್ ಅಂತ. ನಾನು 6 ಬಾರಿ ಸ್ಪರ್ಧೆ ಮಾಡಿದ್ದೀನಿ, 3 ಬಾರಿ ಸೋತು 3 ಬಾರಿ ಗೆದ್ದಿದ್ದೀನಿ. ಸೊ ಅದಕ್ಕೆ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸುಮಾರು 40 ವರ್ಷಗಳಿಂದ ನಾನು ಒಂದೇ ಪಕ್ಷದಲ್ಲಿ ಬಂದು ಪಕ್ಷದಲ್ಲಿ ದುಡಿದು ಪಕ್ಷ ಸಂಘಟನೆ ಮಾಡಿ ಮೇಲ್ ಬಂದಿರತಕ್ಕಂಥವ್ರು ನಾವು. ಅದಕ್ಕೋಸ್ಕರ ಆ ವಿಚಾರವನ್ನೆಲ್ಲ ಎಐಸಿಸಿ ವರಿಷ್ಠರಿಗೆ ತಿಳಿಸಿ ಒತ್ತಾಯ ಮಾಡಲಿಕ್ಕೋಸ್ಕರ. ಇನ್ನು ಕಾಂಗ್ರೆಸ್ ಶಾಸಕರಿಂದ ದೆಹಲಿ ಟೂರ್ ಸಂಬಂಧ ಕೇಂದ್ರ ಸಚಿವ ವಿ ಸೋಮಣ್ಣ ಸರ್ಕಾರ ಹಾಗೂ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದೊಂದು ನಿರ್ಲಿಪ್ತ ಸರ್ಕಾರ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಖಜಾನೆ ಖಾಲಿಯಾಗಿದೆ. ಕೊಡುವ ಸಂಬಳಗಳು ಸರಿಯಾಗಿ ವ್ಯವಸ್ಥೆಯಾಗ್ತಾ ಇಲ್ಲ. ಇದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗೊಂಬೆಯಾಟ ಎಂದು ಸೋಮಣ್ಣ ಕಿಡಿಕಾರಿದ್ರು. ಇದೊಂದು ನಿರ್ಲಿಪ್ತ ಸರ್ಕಾರ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಈ ಸರ್ಕಾರಕ್ಕೆ ಸರ್ಕಾರದ ಭಾವನೆಗಳನ್ನು ರಾಜ್ಯದ ಜನರಿಗೆ ಪರಿಚಯ ಮಾಡಿಸ್ಕೊಡತಕ್ಕಂಥದ್ರಲ್ಲಿ ಇವರು ಅಟ್ಟರ್ಲಿ ಫೇಲ್ಯೂರ್ ಆಗಿದ್ದಾರೆ. ಜನರ ಭಾವನೆಗಳನ್ನು ಬೇರೆ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ ಇಂಥ ನಾಟಕದ ವ್ಯವಸ್ಥೆಯನ್ನ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಮಾಡ್ತಾ ಇದ್ದಾರೆ. ಖಜಾನೆ ಖಾಲಿಯಾಗಿದೆ. ಕೊಡೋ ಸಂಬಳಗಳಿಗೆ ಇನ್ನೂ ಕೂಡ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ. ಅವ್ರದೇ ಆದಂಥ ಸರ್ಕಾರ ಇದೆ. ಬೇಸಿಗೆ ಬಿಸಿಲು ಬಂದು ಜನ ತಲ್ಲಣ ಕೊಡ್ತಾ ಇದ್ದಾರೆ. ಜನರ ಸಮಸ್ಯೆಗಳನ್ನು ಕೇಳಿಸ್ತಕ್ಕಂಥ ಶಾಸಕರೇ 35 ಜನ ಮತ್ತೆ ಹೋಗಿ ನಮಗೆ ಮಂತ್ರಿ ಮಾಡಿ ಅಂತ ಕೇಳ್ತಕ್ಕಂಥ ಒತ್ತಡ ತರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಬೊಂಬೆ ಆಟ. ಈ ಬೊಂಬೆ ಆಟದಲ್ಲಿ ಇವರೇ ಆಡಿಸ್ತಾ ಇದ್ದಾರೆ, ಅವರೇ ಆಡ್ತಾವ್ರೋ ಗೊತ್ತಿಲ್ಲ. ಒಂದು ಸತ್ಯ, ದುರಂತ ಕಾಂಗ್ರೆಸ್ನವರು ಈ ಮಟ್ಟಿಗೆ ಬರ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಅವ್ರು ಹೋಗ್ತಾರೋ ಬಿಡ್ತಾರೋ ಮತ್ತೊಂದು ಮಾಡ್ತಾರೋ.
ಇದಕ್ಕೆ ಯಾತಕ್ಕೆ ಬರೀ ಹೋಗಿ ಪ್ರಚಾರ ಕೊಡ್ತೀರಿ? ನಿಮ್ಗೇನು ಗೌರವ? ಉದ್ದೇಶ ಏನು? ಜನ ಈ ತರ ಯಾರಿಗೂ 35 ಜನಕ್ಕೆ ಬೈಲಿ ನಾವು ಮಾಡದೇ ಇರೋ ಕೆಲಸಗಳಿಗೂ ಸೂರ ಮರ್ತೋಗ್ತಾರೆ ಅನ್ನೋದ್ರಿಂದ ಜನರ ಈ ಅಸ್ಥಿರತೆಯ ನೋವನ್ನ ಬೇರ್ಪಡಿಸ್ತಕ್ಕಂಥ ಅದಕ್ಕೆ ಕಾಂಗ್ರೆಸ್ ಅವರು ಮಾಡ್ತಕ್ಕಂಥ ಒಂದು ಕುತಂತ್ರ, ಕೀಳುಮಟ್ಟ, ಒಂದು ಅಸಹ್ಯದ ಕಾರ್ಯಕ್ರಮ ಇದು ಒಳ್ಳೇದಲ್ಲ, ಶೋಭೆ ತರೋದು ಅಲ್ಲ. ಇದು ಮಾಡ್ತಕ್ಕಂಥದ್ದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ಅದನ್ನ ಬಿಟ್ಟು ಪದೇ ಪದೇ ದೆಹಲಿ ಹೆಸರಿನಲ್ಲಿ ವಸೂಲಿನೂ ಜಾಸ್ತಿ, ಮತ್ತೊಂದು ಜಾಸ್ತಿ, ಟಿಕೆಟ್ ಕೊಡ್ಸೋರು ಯಾರು, ಹೋಗೋರು ಯಾರು, ಎಲ್ಲಿ ಇರ್ತೀರಿ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದ ದೊಂಬರಾಟವನ್ನು ಮಾಡಿ ಕರ್ನಾಟಕದ ಜನರನ್ನ ಎಲ್ಲ ಒಂದು ಕಡೆ ಕತ್ಲೆ ಕೋಣೆ ಕೊಡಿಸ್ತಕ್ಕಂಥ ಸಿದ್ದರಾಮಯ್ಯನವರ ನಾಯಕತ್ವ ಸರ್ಕಾರಕ್ಕೆ ಪ್ರಾಯಶಃ ಕಾಂಗ್ರೆಸ್ನವರು ಸರಿಯಾದ ಮಾರ್ಗವನ್ನು ಹುಡುಕದೆ ಹೋದ್ರೆ ಜನ ಮುಂದೊಂದು ದಿನ ನಿಮ್ ಶಿಕ್ಷೆಯನ್ನು ಕೊಡ್ತಾರೆ, ಬುದ್ಧಿಯನ್ನು ಕಲಿಸ್ತಾರೆ. ಇನ್ನು ಇಷ್ಟು ದಿನ ಬೈ ಎಲೆಕ್ಷನ್ ಇದ್ದು ಸಚಿವ ಸಂಪುಟ ಕಸರತ್ತು ನಿಂತಿದ್ದು, ಇದೀಗ ಮತ್ತೆ ಸಂಪುಟ ಕಸರತ್ತು ಮುನ್ನೆಲೆಗೆ ಬಂದಿದ್ದು, ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ತಿರುವನ್ನ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.